ಎಲ್ಲರಿಗೂ ನಮಸ್ಕಾರ. ಶುಭ ಸಂಜೆ. ಎಂದಿನಂತೆ ಇವತ್ತು ಕೂಡ ಹಾಜರಾಗಿದ್ದೀನಿ. ಒಂದು ವಿಶೇಷ ವಿಚಾರವನ್ನು ಹಿಡಿದುಕೊಂಡು ತಾವು ನನ್ನ ಈ ಒಂದು ಡಿಜಿಟಲ್ ವಾಹಿನಿಯನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮ ಉಳಿಸುವುದಕ್ಕೆ ತಾವು ಬೆನ್ನೆಲುಬಾಗಿ ನಿಲ್ಲಿ ಅಂತ ತಮಗೆ ಮನವಿ ಮಾಡ್ಕೊತೀನಿ. ಇವತ್ತು ನಾನು ಬಹಳ ಮಹತ್ವದ ವಿಚಾರ, ಇದು ಕಾಂಗ್ರೆಸ್ ಪಕ್ಷಕ್ಕೆ ಸಂಬಂಧಪಟ್ಟಂತಹ ವಿಚಾರ. ಇದು ಇಡೀ ಕಾಂಗ್ರೆಸ್ ರಾಜಕಾರಣಕ್ಕೆ ಒಂದು ತಿರುವು ನೀಡುತ್ತೆ ಅಂತ ನಾನು ನಂಬಿದ್ದೀನಿ. ಈ ತಿರುವು ನೀಡಿದವರು KPCC ಅಧ್ಯಕ್ಷರಾಗಿರುವ DK ಶಿವಕುಮಾರ್ ಅವರು. ಅವರು ರಾಜಕೀಯ ಈ ಚದುರಂಗದಾಟದಲ್ಲಿ ಹೆಚ್ಚು ಪಳಗತೊಡಗಿದ್ದಾರೆ ಅಂತ ನಿನ್ನೆನೇ ಅವರ ಈ ಹೇಳಿಕೆ ತೋರಿಸ್ಕೊಳ್ತಾ ಇದೆ. ಯೂಸ್ವಲಿ ನೀವು ನಾಯಕರಾಗೋದು ಹೇಗೆ ಅಂದರೆ ನೀವು ಯಾರು ಅಡ್ವೈಸ್ ತಗೋತೀರಿ, ಯಾವ ರೀತಿ ರಿಯಾಕ್ಟ್ ಮಾಡ್ತೀರಿ, ಇದೆಲ್ಲ ಭಾಳ ಮುಖ್ಯವಾದ್ದು. ನಿನ್ನೆ ಅವರು ನೀಡಿದ ಒಂದು ಹೇಳಿಕೆ ಕಾಂಗ್ರೆಸ್ ರಾಜಕಾರಣಕ್ಕೆ ಒಂದು ರೀತಿಯ ಡಿಫ್ರೆಂಟ್ ಆದ ತಿರುವನ್ನು ನೀಡಿತು. ನಂತರ ಈ ಮುಖ್ಯಮಂತ್ರಿ ಸ್ಥಾನದ ಪೈಪೋಟಿ ಏನು ಕಾಂಗ್ರೆಸ್ನಲ್ಲಿ ಇತ್ತು, ಆ ಪೈಪೋಟಿಗೂ ಕೂಡ ಒಂದು ಹೊಸ ಮಾರ್ಗವನ್ನು ತೋರಿಸಿಕೊಡುವಂಥ ಒಂದು ಹೇಳಿಕೆ. ಆ ದೃಷ್ಟಿಯಿಂದ ಕೂಡ ಬಹಳ ಮಹತ್ವವಾದ್ದು. ನಮಗೆಲ್ಲ ಗೊತ್ತಿದೆ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷದ ಪರವಾದ ಒಂದು ವಾತಾವರಣ ಇದೆ, ಅನುಮಾನ ಬೇಕಾಗಿಲ್ಲ. ಬಿಕಾಸ್ ಆಫ್ BJP ವಿರುದ್ಧದ ಆಂಟಿ ಇನ್ಕಂಬೆನ್ಸಿ ಇದೆ. ಜನ ಬೆಲೆ ಏರಿಕೆಯಿಂದ ತತ್ತರಿಸಿ ಹೋಗಿದ್ದಾರೆ. ಈ ಸರ್ಕಾರದ ಎಜೆಂಡಾ ಬಗ್ಗೆ ಜನರಿಗೆ ಒಂದು ರೀತಿ ಬೇಸರ ಇದೆ. ಹಾಗೆಯೇ ನೀವು ಗ್ಯಾಸ್ ಸಿಲಿಂಡರ್ನ ಖರೀದಿ ಮಾಡೋದಕ್ಕಾಗ್ತಾ ಇಲ್ಲ, ಪ್ರತಿಯೊಂದು ಬೆಲೆ ಏರಿಕೆ, ಜನ ಹೈರಾಣಾಗಿ ಹೋಗಿದ್ದಾರೆ. ಅದು ನಿಮಗೆ ಮಾಧ್ಯಮಗಳಲ್ಲಿ ಕಾಣಲ್ಲ, ಯಾಕಂದರೆ ಮಾಧ್ಯಮ ಇಂಥ ವಿಚಾರಗಳ ಬಗ್ಗೆ ಮಾತನಾಡಲ್ಲ. ಮೇನ್ ಸ್ಟ್ರೀಮ್ ಮೀಡಿಯಾ ನಮ್ಮಂಥವ್ರು ಇಲ್ಲಿ ಕೂತ್ಕೊಂಡು ಬಾಯಿ ಬಡ್ಕೊತಾ ಇರ್ತೀವಿ. ಎನಿವೆ, ಇಂಥ ಒಂದು ಸ್ಥಿತಿಯಲ್ಲಿ ಕಾಂಗ್ರೆಸ್ಸಿಗೆ ಮತ್ತೆ ಅಧಿಕಾರಕ್ಕೆ ಬರುವ ಚಾನ್ಸಸ್ ಇದೆ ಅನ್ನುವ ವಾತಾವರಣ ಸೃಷ್ಟಿಯಾದ ತಕ್ಷಣ ಮುಖ್ಯಮಂತ್ರಿ ಸ್ಥಾನದ ಪೈಪೋಟಿ ಕೂಡ ಶುರುವಾಯಿತು. ಸಿದ್ದರಾಮಯ್ಯನವರು ನನಗೆ ಇನ್ನೊಂದು ಟರ್ಮ್ ಬೇಕು, ನಾನು 5 ವರ್ಷ ಪೂರೈಸಿದ್ದೀನಿ, ನಾನು ಮುಖ್ಯಮಂತ್ರಿ ಆಗಬೇಕು ಮತ್ತೊಮ್ಮೆ ಅನ್ನುವ ತಮ್ಮ ಆಸೆಯನ್ನು ಬಹಿರಂಗಪಡಿಸಿದ್ದಾರೆ. ಹಾಗೆಯೇ DK ಶಿವಕುಮಾರ್ ಕೂಡ ತಮಗೆ ಮುಖ್ಯಮಂತ್ರಿ ಆಗಬೇಕು ಅನ್ನುವ ಆಸೆ ಇರುವುದನ್ನು ಬಹಿರಂಗಪಡಿಸಿದ್ದಾರೆ. ಈ ಬಹಿರಂಗಗೊಂಡ ಈ ವಿಚಾರದಿಂದ ಗೊತ್ತಾದದ್ದು ಏನು ಅಂದರೆ, ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿಯ ಸ್ಥಾನಕ್ಕಾಗಿ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ನಡುವೆ ಪೈಪೋಟಿ ಇದೆ ಅನ್ನೋದು. ಆ ಪೈಪೋಟಿ ಬೇರೆ ಬೇರೆ ರೂಪಗಳಲ್ಲಿ ಕಾಣಿಸ್ಕೊಳ್ಳೋಕೆ ಪ್ರಾರಂಭ ಆಯಿತು. DK ಶಿವಕುಮಾರ್ ಅವರು ಒಕ್ಕಲಿಗರ ಸಭೆ ನಡೆಸಿದ ಸಂದರ್ಭದಲ್ಲಿ ಹೇಳಿಕೆಯನ್ನು ನೀಡಿದರು. ಸಿದ್ದರಾಮಯ್ಯ ಒಂದಕ್ಕಿಂತ ಹೆಚ್ಚು ಬಾರಿ ಅವರು ತಮ್ಮ ಮುಖ್ಯಮಂತ್ರಿ ಆಗುವ ಆಸೆಯನ್ನು ತೆರೆದಿಟ್ಟರು. ಇತ್ತೀಚೆಗೆ ಅವರು NDTV ನಡೆಸಿದ ಸಂದರ್ಶನದಲ್ಲಿ ಅವರು ಆಡಿರುವ ಮಾತೇನಿದೆ, ಅದು ವಿವಾದವನ್ನು ಸೃಷ್ಟಿಸಿತು. ನಂತರ ಅವರು ತಾವು ಹಾಗೆ ಹೇಳಿಲ್ಲ ಅನ್ನೋ ಮಾತನ್ನು ಹೇಳಿದರು. ಆದರೆ ಒಟ್ಟಾರೆಯಾಗಿ ಅವರು ಸಿದ್ದರಾಮಯ್ಯನವರ ಸ್ಟ್ಯಾಂಡ್ ಏನಿದೆ ಅಂದರೆ, ಚುನಾವಣೆ ಮುಗಿದ ತಕ್ಷಣ ಕಾಂಗ್ರೆಸ್ಗೆ ಬಹುಮತ ಬಂದರೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷ ಏನಿದೆ ಅದು ತಮ್ಮ ನಾಯಕನನ್ನು ಆಯ್ಕೆ ಮಾಡುತ್ತೆ. ನಂತರ ಹೈಕಮಾಂಡ್ ಏನಿದೆ ಅದು ಅಂತಿಮ ತೀರ್ಮಾನ ತೆಗೆದುಕೊಳ್ಳುತ್ತೆ ಅನ್ನುವ ಮಾತನ್ನು ಆಡಿದರು. ಅಂದರೆ ಅವರು ಕೇವಲ ಹೈಕಮಾಂಡ್ ಬಗ್ಗೆ ಮಾತನಾಡಿಲ್ಲ, ಶಾಸಕಾಂಗ ಪಕ್ಷದ ಬೆಂಬಲ ಬಹಳ ಮುಖ್ಯ ಅನ್ನುವ ಮಾತನ್ನು ಇಂಡೈರೆಕ್ಟ್ಲಿ ಸಿದ್ದರಾಮಯ್ಯನವರು ಹೋದರು. ಯಾಕಂದರೆ ಅವರ ಪ್ರಕಾರ ಶಾಸಕಾಂಗ ಪಕ್ಷ ಯಾವುದೇ ಇದ್ದರಲಿ ಅಲ್ಲಿ ನನಗೆ ಬಹುಮತ ಇರುತ್ತೆ ಅನ್ನುವ ನಂಬಿಕೆ ಕೂಡ ಸಿದ್ದರಾಮಯ್ಯನವರಿಗೆ ಇದ್ದದ್ದು. DK ಅವರು ಮೊದಲಿಂದ ಹೇಳ್ತಾ ಬಂದಿದ್ದು ಪಕ್ಷದ ವರಿಷ್ಠರು ಆಯ್ಕೆ ಮಾಡಿದಂತೆ ಆಗಲಿಲ್ಲ. ಆದರೆ ಈ ಪೈಪೋಟಿ ಬೇರೆ ಬೇರೆ ರೂಪ ಪಡೀತಾ ಇತ್ತು. ಸಿದ್ದರಾಮಯ್ಯನವರ ಬೆಂಬಲಿಗರು ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತೊಮ್ಮೆ ಸಿದ್ದರಾಮಯ್ಯ ಅಂತಲೋ, ಸಿದ್ದರಾಮಯ್ಯ ಫಾರ್ CM ಅಂತಲೋ ಎಲ್ಲ ಅಕೌಂಟ್ಗಳನ್ನ ತೆರೆದು ಹೇಳ್ತಾ ಬಂದರು. ಅದಕ್ಕೂ ಮೊದಲು ದಟ್ ಸಾರ್ವಜನಿಕ ಸಭೆಗಳಲ್ಲಿ ಕೂಡ ಸಿದ್ದರಾಮಯ್ಯನ ಪರವಾದ ಕೂಗುಗಳು ಕೇಳಿ ಬರ್ತಾ ಇದ್ವು. ಹಾಗೆಯೇ DK ಅವರ ಪರವಾದ ಕೂಗುಗಳು ಬರ್ತಾ ಇತ್ತು. ಆ ಸಂದರ್ಭದಲ್ಲಿ ರಾಹುಲ್ ಗಾಂಧಿಯವರು ಮಧ್ಯಪ್ರವೇಶ ಮಾಡಿ ಇವರಿಬ್ಬರ ನಡುವೆ ಹೊಂದಾಣಿಕೆಯ ಒಂದು ಯತ್ನವನ್ನು ಮಾಡಿದರು. ಆದರೆ ಮೇಲ್ನೋಟಕ್ಕೆ ಅದು ಕಾಣದಿದ್ದರೂ ಕೂಡ ಒಳಗಡೆ ಪೈಪೋಟಿ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇತ್ತು. ಇದು ಪಕ್ಷದ ಚಾನ್ಸಸ್ ಮೇಲೆ ಬೇರೆ ರೀತಿಯ ದುಷ್ಪರಿಣಾಮವನ್ನು ಬೀರಬಹುದು ಅನ್ನುವ ವಾತಾವರಣ ಸೃಷ್ಟಿಯಾಗಿತ್ತು. ಇತ್ತೀಚಿನ ದಿನಗಳಲ್ಲಿ ಸಿದ್ದರಾಮಯ್ಯನವರ ಕ್ಲೇಮ್ ಏನಿದೆ ಅದು ಆ ಕ್ಲೇಮ್ ಇನ್ನಷ್ಟು ಗಟ್ಟಿಯಾಗತೊಡಗಿತ್ತು.
ಟಿಕೆಟ್ ಹಂಚಿಕೆಯ ಸಂದರ್ಭದಲ್ಲೂ ಕೂಡ ಸಿದ್ದರಾಮಯ್ಯ ತಮ್ಮ ಪರವಾಗಿ ಇರುವ ಅಥವಾ ತಾವು ಯಾರು ಬೆಂಬಲ ನೀಡಿತು ಅವ್ರಿಗೆ ಟಿಕೆಟ್ ಕೊಡಿಸುವ ಯತ್ನವನ್ನು ನಡೆಸ್ತಾ ಇದ್ದರು ಕೆಲವರಿಗೆ. ಸೊ ಒಟ್ಟಾರೆ ಒಂಥರ ಫ್ಲೂಯಿಡ್ ಆದ ಸಿಚುವೇಶನ್ ಇತ್ತು. ಈ ಸಿಚುವೇಶನ್ನಲ್ಲಿ ಡಿ ಕೆ ಶಿವಕುಮಾರ್ ಒಂದು ಹೇಳಿಕೆಯನ್ನು ನೀಡಿದರು. ಅದು ಇಡೀ ಮುಖ್ಯಮಂತ್ರಿ ಸ್ಥಾನದ ಪೈಪೋಟಿಗೆ ಹೊಸ ತಿರುವನ್ನು ನೀಡುವಂಥದ್ದು. ನೆನ್ಪಿಟ್ಕೊಳ್ಳಿ. ಯಾಕೆಂದರೆ ಅವರು ಇದ್ದಕ್ಕಿದ್ದಾಗ ಒಂದು ಮಾತನ್ನು ಹೇಳಿಬಿಟ್ರು. ಮುಖ್ಯಮಂತ್ರಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿರುವ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ನನ್ನ ಬೆಂಬಲ ಇದೆ, ನನಗಿಂತ ಹಿರಿಯರು 20 ವರ್ಷ ನನಗಿಂತ ಅವರಿಗೆ ಜಾಸ್ತಿ ಆಗಿದೆ, ಕಾಂಗ್ರೆಸ್ ಪಕ್ಷಕ್ಕೆ ಸೇವೆ ಸಲ್ಲಿಸಿದ್ದಾರೆ, ನಾನು ಅವರ ಕೈ ಕೆಳಗೆ ಕೆಲಸ ಮಾಡೋದಕ್ಕೆ ಸಿದ್ಧ ಇದ್ದೀನಿ, ಅವರು ಮುಖ್ಯಮಂತ್ರಿ ಆಗೋದಿದ್ದರೆ ನನ್ನ ಬೆಂಬಲ ಇದೆ. ಇಟ್ಸ್ ದೊಡ್ಡ ಬಾಂಬ್ ಇದು ಕಾಂಗ್ರೆಸ್ ಒಳಗಡೆ ಇವರು ಹೇಳಿದ ಮಾತೇನಿದೆ. ಸೊ ಈ ಹೇಳಿಕೆ ಇಡೀ ಕಾಂಗ್ರೆಸ್ನ ರಾಜಕಾರಣ ಏನಿದೆ, ಮುಖ್ಯಮಂತ್ರಿ ಸ್ಥಾನದ ಪೈಪೋಟಿ ಏನಿದೆ, ಅದಕ್ಕೊಂದು ನ್ಯೂ ಟರ್ನ್ ಅಂತ ಹೇಳ್ತೀನಿ ನಾನು, ಹೊಸ ತಿರುವು. ಯಾಕಂದರೆ ಈ ಹೇಳಿಕೆಯನ್ನು ಭಾಳ ಇಂಟೆಲಿಜೆಂಟ್ ಆದ ಹೇಳಿಕೆ. ಅದರ ಉದ್ದೇಶ ಏನಿದೆ ಭಾಳ ಸರಳವಾಗಿ ನೋಡಿದರೆ ಹೌದು, ಕಾಂಗ್ರೆಸ್ AICC ಅಧ್ಯಕ್ಷರು ಅವರು ಸರಿ ಅವರಾದರೆ ನೋ, ನಾಟ್ ಎಟ್ ಆಲ್. ಇವರು ಈ ಹೇಳಿಕೆಯ ಮೊದಲ ಉದ್ದೇಶ ಸಿದ್ದರಾಮಯ್ಯನವ್ರನ್ನ ಚೆಕ್ ಮೇಟ್ ಮಾಡುವಂಥ. ಸಿದ್ದರಾಮಯ್ಯನವರದ್ದು ಏನಿದೆ, ಅವರು ದಿನದಿಂದ ದಿನಕ್ಕೆ ಆ ಸ್ಥಾನದ ಮೇಲೆ ತಮ್ಮ ಹಿಡಿತವನ್ನು ಬಲಪಡಿಸುವುದಕ್ಕೆ ನಡೆಸಿರುವ ಯತ್ನ, ಕಾಂಗ್ರೆಸ್ ಹೈಕಮಾಂಡ್ ಮೇಲೆ ಅವರು ಪ್ರಭಾವ ಬೀರುತ್ತಿರುವ ಯತ್ನ, ಇದೆಲ್ಲ ಎಲ್ಲೋ ಡಿ ಕೆ ಅವರಿಗೆ ಹಿನ್ನಡೆ ಆಯ್ತಾ ಅನ್ನುವ ವಾತಾವರಣ ಇತ್ತು. ಅದಕ್ಕೆ ಅವ್ರಿಗೆ ಬಾಂಬ್ ಸಿಡಿಸಿದರು. ಈ ಬಾಂಬ್ ಸಿಡಿಸುವ ಮೂಲಕ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿ ಸ್ಥಾನದ ಪೈಪೋಟಿಗೆ ಎಳೆದು ತಂದು ಮಧ್ಯ ನಿಲ್ಲಿಸ್ಬಿಟ್ರು. ಸೊ ಇದನ್ನು ನಿಲ್ಲಿಸಿದ ಪರಿಣಾಮ ಏನು ಆಗಿದ್ರೆ ಅಂತ, ಇದರ ಪರಿಣಾಮ ಬಹಳ ಸ್ಪಷ್ಟವಾಗಿ ನಿಲ್ಲಿಸುವ ಮೂಲಕ ಸಿದ್ದರಾಮಯ್ಯನವರು ಚೆಕ್ ಮೇಟ್ ಮಾಡ್ತಾ ಅವರ ಚಾನ್ಸಸ್ಸನ್ನು ಒಂದು ನಿಯಂತ್ರಣದ ಒಳಗಡೆ ಹಿಡಿದಿಡುವಂಥದ್ದು. ದಟ್ ಡಿ ಕೆ ಡಿಡ್ ಇಟ್, ಸಕ್ಸಸ್ಫುಲಿ ಡಿಡ್ ಇಟ್. ಯಾಕೆ ಅಂತ ನೀವು ಕೇಳ್ಬೋದು. ಯಾಕೆ ಅಂದರೆ ನೀವು ಖರ್ಗೆಯವರನ್ನು ಅಥವಾ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಅವ್ರ ಕ್ಯಾಂಡಿಡೇಚರ್ ಬಂದರೆ ಅದನ್ನು ವಿರೋಧಿಸುವುದು ಸಾಧ್ಯನೇ ಇಲ್ಲ ಇವತ್ತಿನ ಸ್ಥಿತಿಯಲ್ಲಿ. ಸಿದ್ದರಾಮಯ್ಯ ಎಷ್ಟೇ ಬೆಂಬಲ ಇದ್ದರೂ ಕೂಡ ಅವರು ಖರ್ಗೆ ಅವರನ್ನು ವಿರೋಧಿಸೋಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ 2006ರಲ್ಲಿ ಸಿದ್ದರಾಮಯ್ಯ ಕಾಂಗ್ರೆಸ್ಸಿಗೆ ಬಂದ ಮೇಲೆ ಸ್ಥಾನಗಳನ್ನು ತ್ಯಾಗ ಮಾಡಬೇಕಾದ ಸ್ಥಿತಿ ಬಂದಿದ್ದು ಖರ್ಗೆ ಅವರಿಗೆ. ಅವರು ಒಂದು ತಿರುಗಿ ಒಂದು ತುಟಿ ಪಿಟಿಕ್ ಅಂತ ಅವ್ರು ಹೇಳಲೇ ಇಲ್ಲ. ಹಾಗೇ ಬಿಟ್ಬಿಟ್ಟು ಅವರು ರಾಜಕಾರಣಕ್ಕೆ ಹೊರಟೋದು. ಹಾಗೆ ನೋಡಿದ್ರೆ ಖರ್ಗೆ ಅವರು ಎಂದೋ ಮುಖ್ಯಮಂತ್ರಿ ಸ್ಥಾನದ ಅಭ್ಯರ್ಥಿ ಕಾಂಗ್ರೆಸ್ಸಿಗೆ ಆಗಬೇಕಾಗಿತ್ತು, ಆದರೆ ಅದಾಗಿಲ್ಲ. ಸೊ ಹೀಗಾಗಿ ಅವ್ರಿಗೆ ಹೋದವರಿಗೆ ಅವ್ರಿಗೆ ಅನ್ಯಾಯ ಆಗಿದೆ ಅನ್ನೋ ಒಂದು ವಾತಾವರಣ ಕೂಡ ಕಾಂಗ್ರೆಸ್ನ ಒಳಗಡೆ ಸಮಾಜ ಜನರಲ್ಲಿದೆ. ಇಂಥ ಸಿಚುವೇಶನ್ನಲ್ಲಿ ಮತ್ತೆ ನೀವು ಸಿದ್ದರಾಮಯ್ಯನವರು ಖರ್ಗೆಯವರನ್ನ ವಿರೋಧಿಸೋಕ್ಕಾಗಲ್ಲ. ಈ ಸಂದರ್ಭದಲ್ಲಿ ಅವರು ಖರ್ಗೆಯವರನ್ನ ವಿರೋಧಿಸಕ್ಕೆ ಹೋದರೆ ಕರ್ನಾಟಕದ ದಲಿತ ಸಮುದಾಯ ಸಿದ್ದರಾಮಯ್ಯವ್ರನ್ನ ವಿರೋಧಿಸುತ್ತೆ. ಈಗಾಗಲೇ ಸಿದ್ದರಾಮಯ್ಯನವ್ರ ಮೇಲೆ ಆ ದೂರಿದೆ. ಡಾಕ್ಟರ್ ಪರಮೇಶ್ವರ್ ಅವರು ಮುಖ್ಯಮಂತ್ರಿ ಆಗುವ ಅವಕಾಶವನ್ನು ತಪ್ಪಿಸಿದವರು ಸಿದ್ದರಾಮಯ್ಯ ಅನ್ನೋ ದೂರಿದೆ. ಆ ಬೇಸರ ದಲಿತರ ಒಳಗಡೆ ಕೂಡ ಇದೆ. ಈ ಕಾರಣದಿಂದ ಇಂಥ ಒಂದು ದಲಿತ ಅಸ್ತ್ರವನ್ನು ಡಿ ಕೆ ಶಿವಕುಮಾರ್ ಬಿಟ್ಟು, ಅವರಿಗೂ ಗೊತ್ತಿತ್ತು ಈ ಅಸ್ತ್ರವನ್ನು ಬಿಟ್ಟರೆ ಮಾತಾಡೋಕ್ಕಾಗಲ್ಲ. ಈ ಕಾಂಟ್ ಸ್ಪೀಕ್. ಸಿದ್ದರಾಮಯ್ಯವ್ರು ಮಾತಾಡೋಕ್ಕಾಗಲ್ಲ, ಈಗಲೇ ಚೆಕ್ ಬೇಟ್ ಮಾಡಬಹುದು ಅನ್ನುವುದು ಡಿ ಕೆ ಅವರ ಪ್ಲ್ಯಾನ್ ಆಗಿತ್ತು. ಆ ಕಾರಣಕ್ಕಾಗಿ ಅವರು ಈ ಸ್ಫೋಟಕ ಹೇಳಿಕೆಯನ್ನು ನೀಡಿದರು. ಇಡೀ ಪೈಪೋಟಿಗೆ ಹೊಸ ತಿರುವನ್ನು ನೀಡಿಬಿಟ್ರು. ಸಿದ್ದರಾಮಯ್ಯ ಇವತ್ತು ಅದಕ್ಕೆ ಪ್ರತಿಕ್ರಿಯೆಯನ್ನು ನೀಡಿದ್ರು. ಖರ್ಗೆ ಅವರಿಗೆ ನನ್ನ ಬೆಂಬಲ ಇದೆ ಅನ್ನೋ ಮಾತನ್ನು ಹೇಳಿದರು. ಅವರು ಖರ್ಗೆ ಅವರು ಬೆಂಬಲ ಇಲ್ಲ ಅಂತ ಹೇಳೋ ಸಿಚುವೇಶನ್ನಲ್ಲಿ ಹೇಳೋಕ್ಕೂ ಸಾಧ್ಯ ಇಲ್ಲ, ಅಂಥ ಅನಿವಾರ್ಯತೆ ಇವತ್ತಿನ. ಆದ್ದರಿಂದ ಖರ್ಗೆ ಅವರಿಗೆ ಬೆಂಬಲ ಇದೆ ಅಂತ ಅವರು ಹೇಳಲೇಬೇಕಾಗಿತ್ತು. ಈಗ ನಾನು ನನ್ನ ಇಡೀ ವಿಶ್ಲೇಷಣೆ ಕೊನೆಗೆ ಬರ್ತೀನಿ. ಈ ಹೇಳಿಕೆಯ ಪರಿಣಾಮ ಏನು ಅಂತ. ಮೊದಲನೇ ಪರಿಣಾಮ, ಕರ್ನಾಟಕದಲ್ಲಿ ದಲಿತ ಮುಖ್ಯಮಂತ್ರಿ ಆಗುವ ಸಾಧ್ಯತೆ ಏನಿದೆ ಅದರ ಬಾಗಿಲು ತೆರೆದುಕೊಡ್ತು. ಇದು ಭಾಳ ಪೂರಕವಾದದ್ದು. ದಲಿತರು ಯಾವತ್ತೋ ಮುಖ್ಯಮಂತ್ರಿ ಆಗಬೇಕಾಗಿತ್ತು.
ಬಸಲಿಂಗಪ್ಪನವರಂಥವರು ಇದ್ದರು ಕರ್ನಾಟಕ ರಾಜಕಾರಣದಲ್ಲಿ, ಅವ್ರಿಗೆ ಯಾರಿಗೂ ಅವಕಾಶ ಆಗಿಲ್ಲ. ಸೊ ಅದರಿಂದ ದಲಿತ ಮುಖ್ಯಮಂತ್ರಿಯ ಸಾಧ್ಯತೆಯನ್ನು ಈ ಒಂದು ಬೆಳವಣಿಗೆ ತೆರೆದಿಡ್ತು. ಇದು ರಾಜ್ಯ ರಾಜಕಾರಣಕ್ಕೆ ಬಹುದೊಡ್ಡ ತಿರುವು ಅನ್ನೋದಕ್ಕೆ ನನಗೆ ಅನುಮಾನ ಇಲ್ಲ. ಅದರ ಜೊತೆಗೆ ಮುಖ್ಯಮಂತ್ರಿ ಸ್ಥಾನದ ಆಯ್ಕೆ ಏನಿದೆ, ಶಾಸಕಾಂಗ ಪಕ್ಷದ ಅವರು ಆಯ್ಕೆ ಮಾಡಬೇಕು ಅಂತೇನು ಸಿದ್ದರಾಮಯ್ಯ ಹೇಳ್ತಿದ್ರು, ಅದಕ್ಕೆ ಪ್ರತಿಯಾಗಿ ಮುಖ್ಯಮಂತ್ರಿ ಸ್ಥಾನದ ಆಯ್ಕೆಯ ಸಂಪೂರ್ಣ ಅಧಿಕಾರವನ್ನು ಈ ಹೇಳಿಕೆಯ ಮೂಲಕ ಅದನ್ನು ತಗೊಂಡೋಗ್ಬಿಟ್ಟು ಕಾಂಗ್ರೆಸ್ ಹೈಕಮಾಂಡ್ ಅಂಗಳಕ್ಕೆ ಒಗೆದ್ಬಿಟ್ರು. ಅದಕ್ಕೆ ನಾವು ಹೈಕಮಾಂಡ್ ವಿಲ್ ಹ್ಯಾವ್ ಟು ಡಿಸೈಡ್ ಖರ್ಗೆ ಅವರು ಮುಖ್ಯಮಂತ್ರಿ ಮಾಡಬೇಕಾ ಬೇಡವಾ, ಏನು ಮಾಡಬೇಕು. ಸೊ ಆದರೆ ಇಲ್ಲಿದ್ದಂಥ ಈ ಮುಖ್ಯಮಂತ್ರಿ ಪೈಪೋಟಿಯ ಸ್ಥಿತಿ ಇದೆಯಲ್ಲ, ಅದನ್ನು ದೆಹಲಿಗೆ ಅವರು ಟ್ರಾನ್ಸ್ಫರ್ ಮಾಡಿಬಿಟ್ರು. ಸೊ ಒಟ್ಟಾರೆಯಾಗಿ ಇದರಿಂದ ಆದದ್ದೇನು ಅಂತ ಅಂದರೆ, ಒಂದು ರೀತಿಯಲ್ಲಿ ಸಿದ್ದರಾಮಯ್ಯನವರಿಗೆ ಸ್ವಲ್ಪ ಹಿನ್ನಡೆನೆ ಅಂತ ನಾನು ನಂಬಿದ್ದೇನೆ. ಈ ಹೇಳಿಕೆಯ ಮೂಲಕ ಇಡೀ ಮುಖ್ಯಮಂತ್ರಿ ಪೈಪೋಟಿ ಇದೆಲ್ಲ ಆಯ್ಕೆ ಆದಮೇಲೆ ಆಗೋದು, ಬಟ್ ನಾವು ವಿ ಕ್ಯಾನ್ ಡಿಸ್ಕಸ್ ನಾ. ಆದರೆ ದಟ್ ಸಿದ್ದರಾಮಯ್ಯವರಿಗೆ ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಅಂತ. ಅದರ ಜೊತೆಗೆ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಮುಖ್ಯಮಂತ್ರಿ ಆಗುವ ಎಲ್ಲ ಅರ್ಹತೆ ಇದೆ ಅಂತ ನಾನು ನಂಬಿದ್ದೇನೆ. ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಬಯಸುವವರಲ್ಲಿ ನಾನು ಒಬ್ಬನು, ನನಗನಿವೆ ಇನ್ನೊಬ್ಬರು ಆಗಬಾರ್ದು ಅಂತ. ದಟ್ಸ್ ವಾಟ್ ಐ ಬಿಲೀವ್. ಯಾಕೆಂದರೆ ಅವರಿಗೆ ಪಕ್ಷ ನಿಷ್ಠೆ ಇದೆ. ನೆಹರು ಕುಟುಂಬ ಯಾವ ಕಾರಣಕ್ಕೂ ಇವರನ್ನು ಕೈ ಬಿಡಲ್ಲ, ಬಿಕಾಸ್ ಕುಟುಂಬ ನಿಷ್ಠೆ ಇದೆ. ಸೊ ಅದರ ಜೊತೆಗೆ ಇವರು ಎಂದೋ ಮುಖ್ಯಮಂತ್ರಿ ಆಗಬೇಕಾಗಿತ್ತು, ಆಗಿಲ್ಲ. ಆದರೆ ಅವರು ಪಕ್ಷನಿಷ್ಠೆಯನ್ನು ಏನಿದೆ ಆ ಪಕ್ಷನಿಷ್ಠೆಯನ್ನು ಬಿಟ್ಟಿಲ್ಲ ಅನ್ನುವ ಕಾರಣಕ್ಕಾಗಿ ಆಗಿರುವ ಐತಿಹಾಸಿಕ ತಪ್ಪನ್ನು ಬದಲಿಸುವ ಒಂದು ಅವಕಾಶ ಕಾಂಗ್ರೆಸ್ ವರಿಷ್ಠರಿಗೆ ಸಿಗುತ್ತೆ. ಅದರ ಜೊತೆಗೆ ಕರ್ನಾಟಕದಲ್ಲಿ ಈ ದಲಿತರಿಗೆ ಮುಖ್ಯಮಂತ್ರಿ ಸ್ಥಾನ ಸಿಗಬೇಕು ಅನ್ನುವ ವಾದ ಏನಿದೆ ಈ ಚುನಾವಣೆಯಲ್ಲಿ ಪರಿಣಾಮವನ್ನು ಬೀರುತ್ತೆ. ದಲಿತ ಸಮುದಾಯ ಏನಿದೆ ಅವರು ಇನ್ನೊಮ್ಮೆ ಆಲೋಚನೆ ಮಾಡಬೇಕಾದ ಒಂದು ಸ್ಥಿತಿಯನ್ನು ಇದು ನಿರ್ಮಿಸ್ಬಿಡುತ್ತೆ. ಅದರ ಜೊತೆಗೆ ಖರ್ಗೆ ಅವರು ಮುಖ್ಯಮಂತ್ರಿ ಆದರೆ ಅವರಿಗೆ ಮುಖ್ಯಮಂತ್ರಿ ಆಗುವ ಅವಕಾಶ ಇದೆ. ಅವರಿಗೆ ದಲಿತರು ಮಾತ್ರ ಅಲ್ಲ, ದಲಿತೇತರು ಕೂಡ ಯಾರು ಆರೋಗ್ಯಪೂರ್ಣವಾಗಿ ಯೋಚನೆ ಮಾಡ್ತಾರೆ, ದಲಿತರ ಪರವಾದ ಒಂದು ಮನಸ್ಥಿತಿ ಕೊಡಿದ್ದಾರೆ, ಅವರೆಲ್ಲ ಬೆಂಬಲ ನೀಡಲೇಬೇಕಾಗತ್ತೆ. ಸೊ ಆ ವಾತಾವರಣ ಸೃಷ್ಟಿಸಿ ಒಟ್ಟಾರೆ ಡಿ ಕೆ ಅವರ ಒಂದು ಹೇಳಿಕೆ ಕಾಂಗ್ರೆಸ್ ರಾಜಕಾರಣಕ್ಕೆ ಮುಖ್ಯಮಂತ್ರಿ ಪೈಪೋಟಿಗೆ ಒಂದು ಹೊಸ ಟರ್ನ್ ಕೊಟ್ಟಿದೆ. ಇದ ನಂತರ ಏನಾಗುತ್ತೆ ಕಾದು ನೋಡೋಣ. ಇದಾಗಿತ್ತು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದಿಂದ ಮತ್ತೆ ಬರ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಹಾಗೇನೇ ಕೊನೆ ಮಾತು ಹೇಳ್ಬಿಡಲ್ಲ, ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡೋದು ಮರಿಬೇಡಿ. ನಿಮ್ಮ ಪ್ರೀತಿ, ನಿಮ್ಮ ವಿಶ್ವಾಸ, ನಿಮ್ಮ ಬೆಂಬಲ ಮಾತ್ರ ನನ್ನ ಧ್ವನಿ ಅಡಗದಂತೆ ನೋಡ್ಕೊಳ್ಳುತ್ತೆ. ಅದಿಲ್ಲದಿದ್ದರೆ ಈ ವ್ಯವಸ್ಥೆ ಏನಿದೆ ಈ ವ್ಯವಸ್ಥೆ ನನ್ನನ್ನು ಮುಳುಗಿಸುತ್ತೆ. ನನಗೇನು ಅನುಮಾನ ಇಲ್ಲ. ನನ್ನ ಧ್ವನಿ ಉಡಿಗೆ ಹೋಗ್ಬಿಟ್ಟು ನಮ್ಮ ಮನೇಲಿ ಕೂತ್ಕೋಬೇಕಾಗತ್ತೆ. ಎನಿವೆ, ಥ್ಯಾಂಕ್ ಯು ವೆರಿ ಮಚ್. ಎಲ್ಲರಿಗೂ ಶುಭರಾತ್ರಿ.